ಈ ವಿಡಿಯೋದಲ್ಲಿ ನಾವು ನೋಡ್ತಿರುವ ಈ ಪ್ರಮೇಯವನ್ನ ಸಾಬೀತು ಮಾಡೋಣ. ಬನ್ನಿ ಈ ಪ್ರಮೇಯ ಏನು ಹೇಳುತ್ತೆ ಅಂತ ನೋಡೋಣ. ಒಂದು ಕಂಸದಿಂದ ಒಂದೇ ಖಂಡದಲ್ಲಿ ನಿರ್ಮಿತವಾದ ಕೋನಗಳು ಪರಸ್ಪರ ಸಮ. ಈ ಪ್ರಮೇಯದ ಸಾಧನೆಗೆ ಬೇಕಾಗಿರುವ ಕೆಲವು ಮೂಲಭೂತ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಒಂದು ವೃತ್ತ. ಈ ವೃತ್ತದಲ್ಲಿ ಒಂದು ಕಂಸ ನೋಡ್ಬೋದು. ನಾವು ಈ ಕಂಸ ಈ ವೃತ್ತದ ಅರ್ಧಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಈ ಕಂಸವನ್ನ ನಾವು ಲಘು ಕಂಸ ಅಂತ ಕರಿತೇವೆ. ಅಂದ್ರೆ ಎ ಬಿ ಒಂದು ಲಘು ಕಂಸ. ಈಗ ಎ ಮತ್ತು ಬಿ ನ ಸೇರಿಸಿ ಬಿಡೋಣ. ಇದರಿಂದ ನಮಗೆ ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡ ಸ್ಪಷ್ಟವಾಗಿ ಕಂಡು ಬರುತ್ತೆ. ಈಗ ಅಧಿಕ ವೃತ್ತಖಂಡದಲ್ಲಿ ಕೆಲವಷ್ಟು ಕೋನಗಳನ್ನು ತಗೊಳ್ಳೋಣ. ಈ ರೀತಿ ನೋಡ್ಬೋದು, ಪ್ರತಿ ಕೋನ ಕೂಡ ಈ ವೃತ್ತದ ಪರದೆಯನ್ನ ಮುಟ್ತಾ ಇದೆ. ಅದೇ ರೀತಿ ಲಘು ವೃತ್ತಖಂಡದಲ್ಲಿ ಕೂಡ ನಾವು ಪರದೆಯನ್ನ ಮುಟ್ಟುವ ಹಾಗೆ ಕೆಲವಷ್ಟು ಕೋನಗಳನ್ನು ಪರಿಗಣಿಸಬಹುದು. ಈ ಪ್ರಮೇಯದ ಪ್ರಕಾರ ಅಧಿಕ ವೃತ್ತಖಂಡದಲ್ಲಿ ಈ ಕಂಸದಿಂದ ಏರ್ಪಟ್ಟ ಎಲ್ಲಾ ಕೋನಗಳು ಸಮ. ಅದೇ ರೀತಿ ಲಘು ವೃತ್ತಖಂಡದಲ್ಲಿ ಇದೇ ಕಂಸದಿಂದ ಏರ್ಪಟ್ಟ ಈ ಎರಡೂ ಕೋನಗಳು ಕೂಡ ಸಮ. ಇದು ಯಾಕೆ ಸತ್ಯ? ಬನ್ನಿ ನೋಡೋಣ. ಹೇಳಿಕೆಯ ಪ್ರಕಾರ ಒಂದು ವೃತ್ತವನ್ನ ತಗೊಳ್ಳೋಣ. ಈ ವೃತ್ತದ ಕೇಂದ್ರ ಓ ಆಗಿರ್ಲಿ. ಈ ವೃತ್ತದಲ್ಲಿ ಎ ಬಿ ಅನ್ನುವ ಒಂದು ಲಘು ಕಂಸವನ್ನ ತಗೊಳ್ಳೋಣ. ಈ ಕಂಸ ವೃತ್ತದ ಕೇಂದ್ರದಲ್ಲಿ ಒಂದು ಕೋನವನ್ನ ಮೂಡಿಸುತ್ತೆ. ಈ ರೀತಿ ಕೋನ ಎ ಒ ಬಿ. ಅದೇ ರೀತಿ ಈ ಕಂಸದಿಂದ ವೃತ್ತದ ಪರದೆಯ ಮೇಲೆ ಉಂಟಾಗುವ ಕೆಲವಷ್ಟು ಕೋನಗಳನ್ನು ತಗೊಳ್ಳೋಣ. ಅಂದ್ರೆ ಅದು ಅಧಿಕ ವೃತ್ತಖಂಡದಲ್ಲಿ ಕಂಡುಬರುತ್ತೆ. ಇಲ್ಲಿ ನಾವು ಏನನ್ನ ಸಾಬೀತು ಮಾಡಬೇಕು ಅಂದ್ರೆ ಕೋನ ಎ ಪಿ ಬಿ, ಕೋನ ಎ ಕ್ಯೂ ಬಿ, ಕೋನ ಎ ಆರ್ ಬಿ ಇವೆಲ್ಲವೂ ಪರಸ್ಪರ ಸಮವಾಗಿದೆ ಅಂತ ಸಾಬೀತು ಮಾಡಬೇಕು. ಬನ್ನಿ ಹಾಗಿದ್ರೆ ಸಾಧನೆಯನ್ನ ಶುರು ಮಾಡೋಣ. ಕೋನ ಎ ಒ ಬಿ ಬಂದು 2 ಇಂಟು ಕೋನ ಎ ಪಿ ಬಿಗೆ ಸಮ. ಯಾಕೆ ಅಂತ ಕೇಳಿ. ಯಾಕೆ ಅಂದ್ರೆ ಒಂದು ಪ್ರಮೇಯದ ಪ್ರಕಾರ ಒಂದು ಕಂಸದಿಂದ ವೃತ್ತದ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಮೇಲೆ ಇತರ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟಿರ್ತದೆ. ಅಂದ್ರೆ ಒಂದು ಕಂಸದಿಂದ ಕೇಂದ್ರದಲ್ಲಿ ಉಂಟಾಗುವ ಕೋನ ಅದೇ ಕಂಸದಿಂದ ವೃತ್ತದ ಇನ್ನಿತರ ಯಾವುದೇ ಒಂದು ಬಿಂದುವಿನಲ್ಲಿ ಏರ್ಪಟ್ಟ ಕೋನದ ದುಪ್ಪಟ್ಟಿರುತ್ತೆ ಅಂತ ಈ ಪ್ರಮೇಯ ಹೇಳುತ್ತೆ. ಇದೇ ಕಾರಣಕ್ಕೆ ಕೋನ ಎ ಒ ಬಿ ನ 2 ಇಂಟು ಕೋನ ಎ ಕ್ಯೂ ಬಿ ಅಂತ ಬರ್ಕೊಳ್ಬಹುದು. ಅದೇ ರೀತಿ ಕೋನ ಎ ಒ ಬಿ ನ 2 ಇಂಟು ಕೋನ ಎ ಆರ್ ಬಿ ಅಂತ ಬರ್ಕೊಳ್ಬಹುದು. ಈ ಮೂರು ಸಮೀಕರಣಗಳನ್ನ ಗಮನಿಸಿ. ಎಡಬದಿಯಲ್ಲಿ ಒಂದೇ ಕೋನ ಇದೆ. ಅಂದ್ರೆ ಬಲಬದಿಯಲ್ಲಿರುವ ಕೋನಗಳು ಕೂಡ ಪರಸ್ಪರ ಸಮವಾಗಿರಬೇಕು. ಅಂದ್ರೆ ಈ 2 2 2 ರದ್ದಾಗಿ ಬಿಡುತ್ತೆ. ಹಾಗಾಗಿ ಕೋನ ಎ ಪಿ ಬಿ, ಕೋನ ಎ ಕ್ಯೂ ಬಿ, ಕೋನ ಎ ಆರ್ ಬಿ ಇವೆಲ್ಲವೂ ಪರಸ್ಪರ ಸಮ. ಅಂದ್ರೆ ಒಂದೇ ಖಂಡದಲ್ಲಿ ಒಂದೇ ಕಂಸದಿಂದ ಏರ್ಪಟ್ಟ ಕೋನಗಳು ಪರಸ್ಪರ ಸಮವಾಗಿರುತ್ತೆ. ಇದರೊಂದಿಗೆ ಈ ಪ್ರಮೇಯದ ಸಾಧನೆಯನ್ನ ಮುಕ್ತಾಯಗೊಳಿಸಲಾಗುತ್ತೆ. ಧನ್ಯವಾದಗಳು.